ಬೇಕು ಅಂದರೆ ಈ ನ್ಯೂ ಅಕಾಡೆಮಿಕ್ ಇಯರ್ ಅನ್ನೋದು ಅದು ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ. ಹೌದಾ? ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ ಸ್ಕೂಲ್ ಅನ್ನೋದು ನಾಳೆ ತೆರ್ತಾರೆ ಅನ್ಕೊಳ್ಳಿ. ಸೊ ನೀವು 2 ಮಾಡ್ಕೊಂಡಿದ್ದಾರೆ ಅನ್ಕೊಳ್ಳಿ, ಒಂದು ಹೌದಲ್ಲ ನಾನು. ಸೊ ಹಂಗೆ ಹೈ ಮಾಡ್ಕೊಬೇಕಂದ್ರೆ ಬೆಳೆಸ್ಬೇಕಂದ್ರೆ ನಿಮ್ಮ ಸ್ಟ್ರಾಟಜಿನ ಅಪ್ ಮಾಡ್ಕೊಬೇಕಂದ್ರೆ ಲಾಸ್ಟ್ ಎಂಡಿಂಗ್ ಸಮ್ಮರ್ ವೆಕೇಶನ್ ಇರ್ತದಲ್ಲ, ಬಿಫೋರ್ ಮಾರ್ನಿಂಗ್ ಟೈಮ್ಸ್ ನಿಮಗೆ ಆಗೋದು, ಯಾಕಂದರೆ ಸ್ಕೂಲ್ ಹೋಗಬೇಕು, ರೆಡಿ ಆಗಬೇಕು, ವಗೇರಾ ಥಿಂಗ್ಸ್ ಅವೆಲ್ಲ ಇಟ್ ಯು ಕ್ಯಾನ್ ಫೈಂಡ್ ಅ ಡೆಫಿನೆಟ್ ಚೇಂಜ್. ಓಕೆ, ಸೊ ಇಲ್ಲಿ ನಮ್ಮ ಹೊಸ ಅಕಾಡೆಮಿಕ್ ಇಯರ್ ಅನ್ನೋದು ತುಂಬ ಹಾರ್ಡಾಗಿರ್ತದೆ. ಹೆಲೋ ಮೈ ಡಿಯರ್ ಸ್ಮಾರ್ಟ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಐ ಆಮ್ ತನ್ಮಯ್, ನಿಮ್ಮ ಇಂಗ್ಲೀಷ್ ಮಾಸ್ಟರ್ ಟೀಚರ್. ಸೊ ನ್ಯೂ ಅಕಾಡೆಮಿಕ್ ಇಯರ್ ಅನ್ನೋದು ಸ್ಟಾರ್ಟ್ ಆಗಿದೆ. ದೆನ್ ವಾಟ್ ಅಬೌಟ್ ದ ಓಲ್ಡ್ ಹ್ಯಾಬಿಟ್ಸ್? ಆ ಓಲ್ಡ್ ಹ್ಯಾಬಿಟ್ಸ್ ಅನ್ನೋದು ಇನ್ನೂ ಕಂಟಿನ್ಯೂ ಆಗ್ತಿದೆಯಾ? ಸೊ ಇಫ್ ಯು ಆರ್ ಸ್ಟಕ್ ಆನ್ ದಿಸ್, right? So this video is definitely for you. So today I'll show you the ultimate back to school reset guide, right? Because last slide day ಒಂದು ಪವರ್ಫುಲ್ ಫಾರ್ಮುಲಾ ಅನ್ನೋದದೆ, ರೈಟ್? ಸಕ್ಸಸ್ ಫಾರ್ಮುಲಾ ಅನ್ನೋದದೆ. ಸೊ ಇವೆಲ್ಲ ನೀವು ನೋಡ್ಬೇಕಂದ್ರೆ ಏನು ಮಾಡಬೇಕು? ಹಿಟ್ ದ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೌ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಅವರ್ ನ್ಯೂ ಅಕಾಡೆಮಿಕ್ ಇಯರ್ ವಿತ್ ದ ಫುಲ್ ರಿಸೆಟ್ ಮೈಂಡ್, ರೈಟ್? ಲೆಟ್ಸ್ ಬಿಗಿನ್. ನಮ್ಮ ಹ್ಯಾಬಿಟ್ಸ್ನ ರೀಸೆಟ್ ಮಾಡ್ಕೊಳೋದು ಅದು ನಮಗೆ ಇಂಪಾರ್ಟೆಂಟ್. ಸೊ ನಮಗೆ ಹೊಸ ಅಕಾಡೆಮಿಕ್ ಇಯರ್ ಅನ್ನೋದು ಸ್ಟಾರ್ಟ್ ಆಗುತ್ತದೆ. ಸ್ಟಾರ್ಟ್ ಆಗೋತ್ನಲ್ಲಿ ನಮಗೆ ಈ ಅಕಾಡೆಮಿಕ್ ಇಯರ್ ಅನ್ನೋದು ಹೆಂಗೆ ಕಂಟಿನ್ಯೂ ಮಾಡಬೇಕು, ಅಸಲು ಏನೇನು ರೀಸೆಟ್ ಮಾಡಬೇಕು, ಏನೇನು ಡೆಲಿಟ್ ಮಾಡಬೇಕು, ಸೊ ಇವೆಲ್ಲ ನಾವು ಕಲ್ತ್ಕೊಳಮ್ಮ, ರೈಟ್? ಓಕೆ, ನಮಗೆ ವೆಕೇಷನ್ ಅಂದರೆ ಸಮ್ಮರ್ ಹಾಲಿಡೇಸ್ ಅನ್ನೋದು ಎಲ್ಲ ಆಗ್ಬೋದು, ಇದೆ. ಸೊ ಇಲ್ಲಿ ನಮಗೆ ಆ ಸಮ್ಮರ್ ಹಾಲಿಡೇಸ್ ಡೇ ಏನು ಮಾಡಿದ್ವಿ, ನಮಗೆ ಎಂಥ ಹ್ಯಾಬಿಟ್ಸ್ ಅವ ಅಂದರೆ, ಒಂದು ಲೇಟ್ ನೈಟ್ ಸ್ಲೀಪಿಂಗ್. ಸೊ ನೀವು 2 ಗಂಟೆ ಸನೋ 3 ಗಂಟೆ ಸನೋ ಹಂಗೆ ನೀವು ಮಲ್ಕೊಂಡಿದ್ರಿ ಅಂದಪ್ಪಲೆ ಗುರ್ತು, ರೈಟ್? ಇನ್ನೊಂದು ಮೊಬೈಲ್ ಅನ್ನೋದು ತುಂಬ ಹೆಚ್ಚು ಥರ, ಓಕೆ, ನೀವು ಯೂಸ್ ಮಾಡಿದ್ರಿ ಅಂದಪ್ಪಲೆ ನನಗೆ ಗುರ್ತು, ರೈಟ್? ಇನ್ನೊಂದು ಏನು, ನೋ ಸ್ಟಡಿ ರೂಟೀನ್ ಅಂದರೆ ಸ್ಟಾರ್ಟಿಂಗ್ ಅಂದರೆ ಬೇಸಿಕ್ ಅನ್ನೋದು ಕೂಡ ನೀವು ಅಸಲು ಬುಕ್ಕೇ ಓಪನ್ ಮಾಡಿಲ್ಲ ಅಂದಪ್ಪಲ್ಲ ನಂಗೆ ಗುರ್ತು. ಆ್ಯಂಡ್ ಏನು, ನಿಮ್ಮ ಸ್ಟಡಿ ಟೇಬಲ್ ಅನ್ನೋದು ಎಲ್ಲಂದರೆ ಅಲ್ಲಿ ಏನಂದರೆ ಅದೇ ಆ ಸ್ಟಡಿ ಟೇಬಲ್ ಮೇಲೆ ಒಂದು ನೋಡಂడి. ನಿಮ್ಮ ಸ್ಟಡಿ ಟೇಬಲ್ ಒಂದು ಸ್ಟಡಿ ಕಾರ್ನರ್ ಝೋನ್ ಅನ್ನೋದು ಇರ್ತದಲ್ಲ, ಆ ಝೋನ್ ಅನ್ನೋದು ನಿಮ್ಮ ಟೇಬಲ್ ಅನ್ನೋದು ಹೆಂಗೆ ಅಂದಪ್ಪಲ್ಲ ನೀವು ಒಂದು ನೋಡ್ಕೊಂಡು. ಇನ್ನೊಂದು ಮೋಟಿವೇಶನ್. ಸೊ ಇಲ್ಲಿ ನಿಮಗೆ ಏನು ಮೋಟಿವೇಶನ್ ಬಂದದನಂದರೆ, ರೀಲ್ಸ್ ನೋಡೋಕ್ಕೆ, ಮೂವೀಸ್ ನೋಡೋಕ್ಕೆ, ಫ್ರೆಂಡ್ಸ್ದು ಕ್ರಿಕೆಟ್ ಆಡೋಕ್ಕೆ, IPL ಮ್ಯಾಚಸ್ ನೋಡೋಕ್ಕೆ, ಇವೆಲ್ಲ ಮೋಟಿವೇಶನ್ ಅನ್ನೋದು ಬಂದದೆ. ಬಟ್ ವಾಟ್ ಅಬೌಟ್ ದ ಸ್ಕೂಲ್ ಮೋಟಿವೇಶನ್, ಸ್ಟಡಿ ಮೋಟಿವೇಶನ್? ಅದು ಕಂಪ್ಲೀಟ್ಲಿ ಇವೆಲ್ಲ ನಮಗೆ ನಮ್ಮ ಸಮ್ಮರ್ ವೆಕೇಷನ್ದೇ ಸ್ಟಾರ್ಟ್ ಆಗ್ಯಾವೆ ಅವೆಲ್ಲ ಕಂಟಿನ್ಯೂ ಆಗ್ತಾನೆ ಇದೆ. ನಾವು ಏನು ಮಾಡಬೇಕು ಅಂದರೆ, ಈ ನ್ಯೂ ಅಕಾಡೆಮಿಕ್ ಇಯರ್ ಅನ್ನೋದು ಅದು ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ. ಹೌದಾ? ಹೆಂಗೆ ಏನು ಆಗಬೇಕಂದ್ರೆ, ಇನ್ ಆರ್ಡರ್ ಟು ಬಿಕಮ್ ಅ ಕಾನ್ಫಿಡೆಂಟ್ ಆ್ಯಂಡ್ ಆ್ಯಕ್ಟಿವ್ ಪರ್ಸನ್. ಹೌದಾ? ಸೊ ಇಲ್ಲಿ ನಾವು ಫ್ರೆಶ್ ಸ್ಟಾರ್ಟ್ ಅನ್ನೋದು ಮಾಡ್ಬೋದು. ಹೌದಾ? ಸೊ ಇಲ್ಲಿ ಹಿಂಗೆ ಫ್ರೆಶ್ ಸ್ಟಾರ್ಟ್ ಫಾರ್ ದ ನ್ಯೂ ಅಕಾಡೆಮಿಕ್ ಇಯರ್ ಆಫ್ 2026 ಅನ್ನೋದು ಮಾಡಬೇಕು. ಅಂದರೆ ನೀವು ಏನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ಏನು ಫಾಲೋ ಮಾಡ್ಬೇಕಂತಪ್ಪಲ್ಲ ನಾನು ಈ ವಿಡಿಯೋದಾಗೆ ಕೇಳ್ತೀನಿ. ಬಿಫೋರ್ ದ್ಯಾಟ್ ಇಲ್ಲಿ ನಮಗೆ ನಮ್ಮ ಫೇವ್ರೆಟ್ ಏನದು, ನಿದ್ದೆ ಹೋಗೋದು. ನನಗೆ ಎಲ್ಲರ ಫೇವ್ರೆಟ್ ಅದು. ಸೊ ಇಲ್ಲಿ ನಮ್ಮ ಸಮ್ಮರ್ ಹಾಲಿಡೇಸ್ ಡೇ ನೀವೇನು ಮಾಡ್ತಿದ್ರಿ ಅಂದರೆ, ಜಸ್ಟ್ 12 1 2 ಆ ಟೈಮ್ದಾಗ ನೀವು ಮಲ್ಕೊಂಡಿದ್ದೀರ ಅಂದಪ್ಪಲ್ಲ ನನಗೆ ಗುರ್ತು. ಸೊ ಇಲ್ಲಿ ನೀವು ಈ ಟೈಮ್ದಾಗೆ ಮಲ್ಕೊಂಡಿದ್ದೀರಿ. ಸೊ ಈ ಟೈಮ್ನ ನೀವು ರೀಸೆಟ್ ಮಾಡಬೇಕು. ಹೆಂಗೆ ರೀಸೆಟ್ ಮಾಡ್ಬೋದು ಅನ್ನಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಸ್ಕೂಲ್ ಅನ್ನೋದು ನಾಳೆ ತೆರ್ತಾರೆ ಅನ್ಕೊಂಡು. ಸೊ ನೀವು 2 ಮಲ್ಕೊಂಡಿದ್ದಾರೆ ಅನ್ಕೊಂಡು, ಒಂದು ಹಾಫ್ ಆನ್ ಅವರ್ ಬಿಫೋರ್ ಅನ್ನೋದು ಟ್ರೈ ಟು ಸ್ಲೀಪ್ ಹಾಫ್ ಆನ್ ಅವರ್ ಬಿಫೋರ್ ಅರ್ಲಿಯರ್. ಓಕೆನಾ? ಸೊ ಹಂಗೆ ಡೈಲಿ ಬೇಸಿಸ್ದೇ ನೀವೇನು ಮಾಡಬೇಕು, 15 to 20 ಮಿನಿಟ್ಸ್ ಈ ಟೈಮ್ದೇ ನೀವು ಸ್ವಲ್ಪ ಒಂದು 15 ನಿಮಿಷ ಇಲ್ಲದಿದ್ರೆ 20 ನಿಮಿಷ ಆ ಟೈಮ್ದೇ ಸ್ವಲ್ಪ ಮುಂದೆ ಅನ್ನೋದು ನೀವು ಮಲ್ಕೋಬೇಕಂడి. ಓಕೆನಾ? ಆಮೇಲೆ ಏನು ಮಾಡಬೇಕು, ಫಾಲೋಡ್ ಬೈ ಅ ವಾಟ್, ಕಮಿಂಗ್ ಅಪ್ ಸ್ಕೂಲ್ ರಿಯಾಲಿಟಿ. ಏನಿದು ಸ್ಕೂಲ್ಗೆ ನಾವು ಹೋಗ್ಬೇಕಂದ್ರೆ ಏನು ಮಾಡಬೇಕು, 6 5:30 ಹಂಗೆ ಎದ್ದೇಳಬೇಕು. ಇವೆಲ್ಲ ನೀವು ಹಿಂಗೆ ಈ ಫಾರ್ಮುಲಾ ಅನ್ನೋದು ನೀವು ಯೂಸ್ ಮಾಡಿದ್ರೆ ಅನ್ಕೊಂಡು ಡೆಫಿನೆಟ್ಲಿ
you can get rid of that holiday vacation mode. Okay, now our favorite ಏನದು ಮೊಬೈಲ್. ಅಂದರೆ ಮೊಬೈಲ್ ಅಂದರೆ ನಮಗೆ ಮೇಯ್ನ್ ಫೋಕಸ್ ಬರೋದು ಸ್ಕ್ರೀನ್ ಟೈಮ್. ಸೊ ಇಲ್ಲಿ ನಮ್ಮ ಹಾಲಿಡೇಸ್ ಡೇ ನೀವೇನು ಮಾಡಿದ್ರಿ, ರೀಲ್ಸ್ ನೋಡಿದ್ರಿ, ಮೂವೀಸ್ ನೋಡಿದ್ರಿ, ಗೇಮ್ಸ್ ಆಡಿದ್ರಿ, ಏನೇನು ಗೇಮ್ಸ್ ಆಡಿದ್ರೋ ನಿಮ್ಮನೆ ಗುರ್ತು, ಹೌದಾ? ಸೊ ಹಿಂಗೆ ಅವೆಲ್ಲ ಮಾಡ್ರೆ ನಮಗೆ ಏನೇನು ಎಫೆಕ್ಟ್ ಆಗಿಬಿಟ್ಟವೆ ಅಂದರೆ, ಒಂದು ನಿಮ್ಮ ಡಿಸಿಪ್ಲೈನ್ ಅನ್ನೋದು, ಇಲ್ಲದಕ್ಕೆ ಕಾನ್ಸಂಟ್ರೇಷನ್ ಅನ್ನೋದು, ಆ ಆಕ್ಟಿವ್ ಮೋಡ್ ಅನ್ನೋದು ಹೆಚ್ಚಾಗಿದೆ. ಬಟ್ ಏನು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಪೋರ್ ಅನ್ನೋದು ಬಂದದೆ, ಹೌದಾ? ಸೊ ಇಲ್ಲಿ ಸ್ಟಡೀಸ್ ದಯೆ ನಿಮ್ಮ ಕಾನ್ಸಂಟ್ರೇಷನ್ ಅನ್ನೋದು ಸ್ವಲ್ಪ ಕಡಿಮೆ ಇದೆ, ಹೌದಾ? ನೆಕ್ಸ್ಟ್ ಬಂದು ನಿಮ್ಮ ಸ್ಲೀಪ್ ಸೈಕಲ್ ಅನ್ನೋದು ಕೂಡ ಸ್ವಲ್ಪ ಕಡಿಮೆ ಬಿಟ್ಟಿದೆ. ಇವೆಲ್ಲ ನೀವು ವಿಂತಾ ಇದ್ರೆ ಮ್ಯಾಮ್ ನೀವು ಬಂದು ನೋಡಿದ್ರೆ ಮ್ಯಾಮ್ ಅಂದಪ್ಲ ನೀವು ಅನ್ಕೊಂತಾ ಇದ್ರಿ, ಎಸ್ ನಾನು ನೋಡಿದ್ದೀನಿ, ನಮ್ಮ ಮನೆ ಕೂಡ ನಿಮ್ಮ ಜೊತೆ ಹುಡುಗರು ಅವರೇ. ಸೊ ಅವ್ರು ಕೂಡ ಇವೆಲ್ಲ ಫಾಲೋ ಆಗ್ಯಾರ ಅನ್ಮದು, ರೈಟ್? ಅನ್ಫಾರ್ಚುನೇಟ್ಲಿ. ಇನ್ನೊಂದು ಲೋವರ್ ಪ್ರೊಡಕ್ಟಿವಿಟಿ ಹೆಂಗೆ ಅಂದರೆ, ಬೇಸಿಕ್ಸ್ ಅನ್ನೋದು ಅಸ್ಸಲು ನಿಲ್ ಅನ್ಮದು. ಅಂದರೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಹಾಲಿಡೇಸ್ದೇ ಸಮ್ಮರ್ ಕ್ಯಾಂಪ್ಸ್ ಅಂತ ಕೇಳಿ ಸ್ವಲ್ಪ ಕ್ರಿಯೇಟಿವ್ ಆರ್ಟ್ ವರ್ಕ್ಸ್ ಹಂಗೆ ಓದ್ತಾ ಇದ್ದಿ, ಅವಲ್ಲಿ ಫ್ರೀ ಟೈಮ್ ಸಿಕ್ಕರೆಗಾನ ಬೇಸಿಕ್ಸ್ ಅನ್ನೋದು ಸ್ಟಾರ್ಟಿಂಗ್ ಅಂದರೆ ಲಾಸ್ಟ್ ಎಂಡಿಂಗ್ ಸಮ್ಮರ್ ವೆಕೇಶನ್ ಇರ್ತದಲ್ಲ, ಬಿಫೋರ್ 1 ವೀಕ್ ಸ್ಕೂಲ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋ 1 ವೀಕ್ ಎಲ್ಲ ಇಕ್ಕರೆ 2 ಡೇಸ್ ಬಿಫೋರ್ ಜಸ್ಟ್ ಹಂಗೆ ಬುಕ್ಕನ್ನು ತಿರುಗಿ ಹಾಕ್ತಾರೆ. ಸ್ವಲ್ಪ ಜನ ಸ್ಟೂಡೆಂಟ್ಸ್ ಅದು ಕೂಡ ಮಾಡೋರು, ಹೌದಾ? ಸೊ ಹಂಗೆ ನೀವು ನೆಕ್ಸ್ಟ್ ಬಂದು ನಿಮ್ಮ ಬ್ರೈನ್ ಅನ್ನೋದಲ್ಲ, ಸೊ ಆ ಬ್ರೈನ್ ಅನ್ನೋದು ಅದು ತುಂಬ ಇಂಟೆಲಿಜೆಂಟ್. ನೀವು ಮಲ್ಕೊಂಡ್ರೆ ಕೂಡ ನಿಮ್ಮ ಬ್ರೈನ್ ಅನ್ನೋದು ರನ್ ಆಗ್ತಾ ಇರ್ತದೆ, ಹೌದಾ? ನಿಮ್ಮ ಬ್ರೈನ್ ಬಾಡಿದೇ ಇದ್ದ ಎಲ್ಲ ಆರ್ಗನ್ಸ್ ರನ್ ಆಗ್ತವೆ, ಅದು ಗುರ್ತು. ಸೊ ಇಲ್ಲಿ ನಿಮ್ಮ ಬ್ರೈನ್ ಎಷ್ಟು ಆ್ಯಕ್ಟಿವ್ ಇಂಟೆಲಿಜೆಂಟ್ ಅಂದರೆ, ನೀವು ಮಲ್ಕೊಂಡ್ರೆ ಕೂಡ ನೀವು ರೀಲ್ ಯಾವ್ದು ನೋಡಿದ್ರು ಅದರ ಬೇಸ್ಡ್ ಡ್ರೀಮ್ಸ್ ಅನ್ನೋದು ಕೊಡ್ತದೆ ಅನ್ನೋದು, ಹೌದಾ? ನೀವು ಇದು ರಿಲೇಟ್ ಆಗಿದ್ರೆ ಅಲ್ಲವಾ ನಿಮಗೆ ಆ ಕಲಲ್ ಅನ್ನೋದು ಬಂದವೆ ಅಲ್ಲವಾ, ರೈಟ್? ಸೊ ಹಿಂಗೆ ನಮಗೆ ನಮ್ಮ ಬ್ರೈನ್ದೇ ಏನು ಫೀಡ್ ಮಾಡಬೇಕಂದ್ರೆ, ಇನ್ಸ್ಟೆಡ್ ಆಫ್ ದಟ್ ಆಲ್ ದ ರೀಲ್ಸ್, ಮೂವೀಸ್ ಆ್ಯಂಡ್ ಗೇಮ್ಸ್ ಏನು ಮಾಡಬೇಕು ನಾವು ಫಸ್ಟ್ ಈ ರೀಡಿಂಗ್ ಅಂದರೆ ಏನು, ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗ್ತೈತೆ, ಹೌದಾ? ಸೊ ಸ್ಕೂಲ್ ಸ್ಟಾರ್ಟ್ ಆಲ್ರೆಡಿ ಆಗಿದೆ. ಸೊ ಅವಲ್ಲಿ ಜಸ್ಟ್ ನೀವು ದಿನಾನ ಒಂದು ಪೇಜ್ ಅನ್ನೋದು ಓದಂడి ನಾನು, ಓಕೆ? ಫಾಲೋಡ್ ಬೈ ಆಮೇಲೆ ನಮ್ಮ ವೇದಾಂತು ಯೂಟ್ಯೂಬ್ ಚಾನಲ್ದೇ ನಿಮಗೆ ಯಾವ ಸಬ್ಜೆಕ್ಟ್ ಆದರೆ ಕೂಡ ಆ ಸಬ್ಜೆಕ್ಟ್ ವಿಡಿಯೋಸ್, ಕಂಟೆಂಟ್, ಶಾರ್ಟ್ ಕಟ್ ಟ್ರಿಕ್ಸ್ ಅನ್ನೋವು, ಓಕೆ, ಮೋಟಿವೇಶ್ನಲ್ ಸ್ಟ್ರಾಟಜೀಸ್ ಅನ್ನೋವು, ನಿಮಗೆ ಏನು ಬೇಕಂದ್ರೆ ಕೂಡ ಅವೆಲ್ಲ ಅವೆ. ಸೊ ಗೋ ಆ್ಯಂಡ್ ವಾಚ್ ದೋಸ್ ವಿಡಿಯೋಸ್ ಆ್ಯಂಡ್ ಏನು ಮಾಡ್ಬೇಕು ನೀವು ಓದ್ಕೊಂಬಾಸೆ ರೈಟಿಂಗ್ ಅನ್ನೋದು ಪ್ರಾಕ್ಟೀಸ್ ಮಾಡ್ಬೋದು, ಫಾಲೋಡ್ ಬೈ ದ ಪಜಲ್ಸ್ ಅಂದರೆ ನೀವು ಒಂದು PDF ಕಂಟೆಂಟ್ PDF ಅನ್ನೋದು AI ವೆಬ್ಸೈಟ್ದೇ ಕೊಟ್ಟು ಕಾಸಿ ಜಸ್ಟ್ ಗಿವ್ ಮಿ ದ ಪಜಲ್ ಅಂದರೆ ಏನು, ಗಿವ್ ಮಿ ದ MCQs ಇದೇ ಪಜಲ್ಸ್ದೇ MCQs ಬರ್ಬೋದು, ಫಿಲಪ್ಸ್ ಬರೋದು, ಚೂಸ್ ದ ಕರೆಕ್ಟ್ ಆನ್ಸರ್, ಅವೆಲ್ಲ ಅದೇ ಬರ್ತದೆ, ಓಕೆನಾ? ಸೊ ಇಲ್ಲಿ ನಮ್ಮ ಬ್ರೈನ್ನ ಹಂಗೆ ಟ್ರೈನ್ ಮಾಡ್ಕೊಬೇಕು. ಆ್ಯಂಡ್ ನೀವು ಹಿಂಗೆ ಮಾಡಿದ್ರಿ ಅನ್ಕೊಂಡು ಏನಾಗ್ತದೆ ಅಂದರೆ, ನೀವು ದಿನಾನ ಈ ಸಣ್ಣ ಸಣ್ಣ ನಾನು ಕೇಳ್ತೀನಿ, ಆ ಸಣ್ಣ ಸಣ್ಣ ಹ್ಯಾಬಿಟ್ಸ್ ಅನ್ನೋವು ನೀವು ಫಾಲೋ ಆಗಿದ್ರಿ ಅನ್ಕೊಂಡು, ಇಟ್ ವಿಲ್ ಕ್ರಿಯೇಟ್ ಅ ಗುಡ್ ಆ್ಯಂಡ್ ಬಿಗ್ ರಿಸಲ್ಟ್ಸ್ ಅನ್ನೋದು. ಹೆಂಗೆ ಅಂದರೆ, ನೀವು ಸ್ಟಾರ್ಟಿಂಗ್ದೇ, ಓಕೆ, ಸೊ ನಮಗೆ ಸ್ಟಾರ್ಟಿಂಗ್ ಆಫ್ ದ 10th ಲೆಸನ್ಸ್ದೇ ಚಾಪ್ಟರ್ಸ್ ಅನ್ನೋವು ಸ್ವಲ್ಪ ಈ ಚಾಪ್ಟರ್ದೇ ಆರಲ್ಸ್ ಈ ಲೆಸನ್ದೇ ಪರ್ಟಿಕ್ಯುಲರ್ ಸಬ್ಜೆಕ್ಟ್ದೇ 8th 9 ಬೇಸಿಕ್ಸ್ ಕೂಡ ಅವೆ, ಇಷ್ಟು ಈಸಿ ಅಂದಪ್ಪಲ್ಲ 10th ಅನ್ನಿಸ್ತದೆ. ಮೂವಿಂಗ್ ಫಾರ್ವರ್ಡ್ ನಮ್ಗೆ ಹೆಂಗೆ ಇರ್ತದೆ, ಇಷ್ಟು ಡಿಫಿಕಲ್ಟ್ ಆಯ್ತು, ಅದು ಬರ್ತಾ ಡಿಫಿಕಲ್ಟ್ ಚಾಪ್ಟರ್ಸೇ ಇರ್ತವೆ. ಸೊ ಹಂಗೆ ಏನು ಮಾಡ್ಬೇಕು, ನೀವು ದಿನಾನ ಅದಕ್ಕೆಲ್ಲ ಪ್ರಿಪೇರ್ ಆಗ್ಬೇಕಂದ್ರೆ ಫಸ್ಟ್ ನೀವು ಏನು ಮಾಡಬೇಕು, ಯು ಹ್ಯಾವ್ ಟು ವಾಕ್ ಡೈಲಿ, ಜಸ್ಟ್ ಒಂದು 10 to 20 minutes ಬಿಫೋರ್ ಫುಡ್ಡು ಇಲ್ಲ ಆಫ್ಟರ್ ಫುಡ್ಡು. ಮಾರ್ನಿಂಗ್ ಟೈಮ್ಸ್ ನಿಮಗೆ ಆಗೋದು, ಯಾಕಂದರೆ ಸ್ಕೂಲ್ ಹೋಗ್ಬೇಕು, ರೆಡಿ ಆಗಬೇಕು ವಗೇರ ಥಿಂಗ್ಸ್ ಅವೆಲ್ಲ ಇರ್ತವೆ. ಸೊ ಅವೆಲ್ಲ ನೀವು ಪಕ್ಕಕ್ಕೆ ಕಾಸಿ ನೈಟ್ ಟೈಮ್ ಬಿಫೋರ್ ಸ್ಲೀಪ್, ಓಕೆ, ಇಲ್ಲದಕ್ಕೆ ಆಫ್ಟರ್ ಸ್ಲೀಪ್ ಯಾವುದೋ ಒಂದು ಈ ಟೈಮ್ದೇ ಸ್ಪೆಸಿಫಿಕ್ ಟೈಮ್ ಅನ್ನೋದು ನೀವು ತಗೊಂಡ್ಬಿಟ್ಟು 15 to 20 minutes ಡೈಲಿ ವಾಕ್ ಅನ್ನೋದು ಮಾಡೇನೆ ನಾನು. ಆಮೇಲೆ ಮಾರ್ನಿಂಗ್ ಅವಲ್ಲಿ ಸ್ಟ್ರೆಚಿಂಗ್ ಮಾಡ್ಬೋದು,
ಓಕೆ, ಫಾಲೋಡ್ ಬೈ ದ ಡೂಯಿಂಗ್ ಎಕ್ಸಸೈಸಸ್, ಯೋಗ ಇದ್ದೇ ಬರ್ತದೆ. ಆ್ಯಂಡ್ ಏನು, ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ರೀಡ್ ಸಮ್ ಆರ್ ದ ಒನ್ ಥಿಂಗ್. ಓಕೆ, ಸೊ ಇಲ್ಲಿ ದಿನಾನ ಒಂದು ಪೇಜ್ ಅನ್ನೋದು ನೀವು ಓದಂడి. ನೆಕ್ಸ್ಟ್ ಬಂದು ನಮ್ಮ ಇಂಪಾರ್ಟೆಂಟ್ ಆಯ್ದ ಟಾಪಿಕ್ ಏನದು, ನಾವು ನೀರು ಅನ್ನೋದು ಕೊಡಬೇಕು. ಸೊ ದಿನಾನ ಜಸ್ಟ್ ಬೇಸಿಕ್ಸ್ ಅಂದರೆ 3 to 4 ಲೀಟರ್ಸ್ ವಾಟರ್ ಅನ್ನೋದು ವಾಟರ್ ಬಾಟಲ್ಲೇ. ನಮಗೆ ಈ ಮಧ್ಯೆ ಟಮ್ಲರ್ಸ್ ಅನ್ನೋದು ಬಂದವಲ್ಲ, ಬ್ಯೂಟಿಫುಲ್ ಕ್ಯೂಟ್ ಇದ್ದ ಟಮ್ಲರ್ಸ್. ಸೊ ಅದು ನೀವು ತಕೊಂಬಿಟ್ಟು ಆ ಟಮ್ಲರ್ ನೋಡ್ರೇ ನೋಡ್ಕಾಸೆ ತಕೊಬೇಕು ಕುಡ್ಬೇಕು ಅಂದಪ್ಪಲ್ಲ ಅನಿಸ್ತ ಅಂಥವು ತಗೊಂಡು. ಇಲ್ಲದಿಕ್ಕರೆ ನಿಮಗೆ ನಾರ್ಮಲ್ ವಾಟರ್ ಬಾಟಲ್ಸ್ ಅನ್ನೋದು, ವಾಟರ್ ಅನ್ನೋದು ಕುಡಿಯೋದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ರೈಟ್. ಸೊ ಇಲ್ಲಿ ನಮಗೆ ಈ ತರಹ ನಮ್ಮ ಪಾಸ್ಟ್ ಡೇ ಅಂದರೆ ನಿಮ್ಮ 8th 9th ಕ್ಲಾಸ್ ಡೇ ಏನಾದ್ರೆ ಕೂಡ 9th 8th ಕ್ಲಾಸ್ ಡೇ ಯಾ ಸ್ಕೋರ್ ಅನ್ನೋದು ಬಂದದು. ಓಕೆ, ಆ ಸ್ಕೋರ್ ಅನ್ನೋದು ಪಕ್ಕಿ ಇಕ್ಕಾಸಿ ನೀವೇನು ಮಾಡಬೇಕು, ನಿಮ್ಮ ಸ್ಕೋರ್ನ ಹೈ ಮಾಡ್ಕೊಬೇಕು. ಹೌದಾ ಅಲ್ಲನಾ? ಸೊ ಹಂಗೆ ಹೈ ಮಾಡ್ಕೊಬೇಕಂದ್ರೆ, ಬೆಳೆಸ್ಬೇಕಂದ್ರೆ, ನಿಮ್ಮ ಸ್ಟ್ರಾಟಜಿನ ಅಪ್ ಮಾಡ್ಕೊಬೇಕಂದ್ರೆ ಏನು ಮಾಡಬೇಕು, ನಿಮ್ಮ ಫ್ಯೂಚರ್ ಮೇಲೆ ಕಾನ್ಸಂಟ್ರೇಷನ್ ಹೆಚ್ಚು ಇಕ್ಕಬೇಕು. ಪಾಸ್ಟ್ದೇ ಏನಾಗೋದು ಅದು ಬಿಟ್ಟು ಹಾಕಂಡಿ. ಓಕೆ, ಸೊ ಇಲ್ಲಿ 8th ಕ್ಲಾಸ್ ಇಂಪಾರ್ಟೆಂಟ್ ಅಲ್ಲ, 9th ಕ್ಲಾಸ್ ಇಂಪಾರ್ಟೆಂಟ್ ಅಸಲೇ ಅಲ್ಲ, 10th ಅನ್ನೋದು ಇಂಪಾರ್ಟೆಂಟ್. ಆ ಕ್ಲಾಸಸ್ದೇ ಕಾನ್ಸೆಪ್ಟ್ಸ್ ಅನ್ನೋದು ಇಂಪಾರ್ಟೆಂಟ್. 10th ಏನು ನಿಮ್ಮ ಲೈಫ್ ಅನ್ನೋದು ಡಿಸೈಡ್ ಆಗ್ತದೆ. ಹೌದಾ? ನಿಮ್ಮ ಸ್ಕೋರ್, ಪಬ್ಲಿಕ್ ಎಕ್ಸಾಮ್ ಬರ್ತೀರಿ ನೀವು. ಹೌದಾ? ಸೊ ಹಿಂಗೆ ನೀವು ಒಂದು ಸಬ್ಜೆಕ್ಟ್ 10th ಒಂದು ಸಬ್ಜೆಕ್ಟ್ ಬರಬೇಕು, ಬರೆದ ಮ್ಯಾಸೆ ನೀವು ಪಾಸ್ ಆತಿರೆ ಫೇಲ್ ಆತಿರೆ ಅದು ಕೂಡ ಮ್ಯಾಟರ್ಸ್ ನಾನು. ಸೊ ಇವೆಲ್ಲ 10th ಇರ್ತಾರೆ కాబట్టి ಯು ಹ್ಯಾವ್ ಟು ಪುಟ್ ಆಲ್ ಯುವರ್ ಪಾಸ್ಟ್ ಥಿಂಗ್ಸ್ ಏನಿದ್ರೆ ಕೂಡ ಅದು ಜಸ್ಟ್ ಡಿಲೀಟ್ ಮಾಡಕ್ಕಂಡು ಫ್ರೆಶ್ ಸ್ಟಾರ್ಟ್ ಮಾಡಂడి ಅಕಾಡೆಮಿಕ್ ಇಯರ್. ರೈಟ್? ಓಕೆ, ನಾವು ಇವಲ್ಲಿ ನಮ್ಮ ಓದಕ್ಕೂ ಸ್ಪೇಸ್ನ ಜಸ್ಟ್ ಒಂದು 4 ಪಾರ್ಟ್ಸ್ದೇ ಡಿವೈಡ್ ಮಾಡಮ್. ಫಸ್ಟ್ ಬಂದು ಏನದು, ನಮ್ಮ ಸ್ಟಡಿ ಝೋನ್ ಇಲ್ಲದಕ್ಕೆ ಸ್ಟಡಿ ಟೇಬಲ್ ಕಾರ್ನರ್ ಅನ್ನೋದು ಹೆಂಗೆ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಬೇಕಂದ್ರೆ, ಒಳ್ಳೆ ಥರ ಒಂದು ಟೇಬಲ್, ಬುಕ್ಸ್ ಆ್ಯಂಡ್ ನೆಸಸರಿ ಥಿಂಗ್ಸ್, ಮೆಟೀರಿಯಲ್ಸ್, ಗ್ಲಾಸ್ కానీ ಬಾಟಲ್ కానీ ಯಾವುದೋ ಒಂದು ಹಿಂಗೆ ಸ್ಟೇಷ್ನರೀಸ್ ಅನ್ನೋದು ತುಂಬ ಒಳ್ಳೆತನ ಥರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಬೇಕು. ಓಕೆ, ಇವೆಲ್ಲ ನೀವು ನೀವೆಲ್ಲ ಹಿಂಗೆ ಫಾಲೋ ಆಗ್ತಾ ಇರಂడి. ಫಾಲೋ ಆಗ್ತಿದ್ರಿ ಅನ್ನಂದರೆ ನೀವು ಕಮೆಂಟ್ ಮಾಡಂడి. ಇಫ್ ಯು ಆರ್ ಸ್ಟಿಲ್ ವಾಚಿಂಗ್ ದಿಸ್, ಏನು ಮಾಡ್ತೀರಿ, ಐ ವಿಲ್ ಫಾಲೋ ದಿಸ್ ರಿಸೆಟ್ ಗೈಡ್ ಅಂದಪ್ಪಲ್ಲ ನೀವು ಕಮೆಂಟ್ ಮಾಡಂడి. ರೈಟ್? ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಒಂದು 3 to 4 ಕಮೆಂಟ್ಸ್ ಕೂಡ ಬರ್ತಾವೆ ಅಂದಪ್ಪಲೆ. ಸೊ ನಮಕ ಅನ್ನೋದು ನಾನು ಹಿಂಗೆ ಇಟ್ಕೊಂಡಿದ್ದೀನಿ, ಮತ್ತು ನೀವು ಅದು ಆಕ್ಸೆಪ್ಟ್ ಮಾಡ್ತಿರೋ ಇಲ್ಲವೋ ಅನ್ನೋದು ನಂಗೆ ಗೊತ್ತಿಲ್ಲ. ಇಫ್ ಯು ಆಕ್ಸೆಪ್ಟ್ ಇಟ್, ಯು ಕ್ಯಾನ್ ಫೈಂಡ್ ಅ ಡೆಫಿನೆಟ್ ಚೇಂಜ್. ಓಕೆ, ಸೊ ಇಲ್ಲಿ ನಮ್ಮ ಹೊಸ ಅಕಾಡೆಮಿಕ್ ಇಯರ್ ಅನ್ನೋದು ತುಂಬ ಹಾರ್ಡಾಗಿ ಇರ್ತದೆ. ಸೊ ಆ ಹಾರ್ಡ್ನೆಸ್ನ ನಾವು ಟ್ಯಾಕಲ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ನಾನು ಕೇಳ್ದವು, ನಿಮ್ಮ ಎಲ್ಡರ್ಸ್ ಕೇಳ್ದವು ಫಾಲೋ ಆಗಬೇಕು. ಸೊ ಏನು ಮಾಡ್ಬೇಕು, ನೀವು ಕಮೆಂಟ್ ಮಾಡಬೇಕು. ಏನದು, ಐ ವಿಲ್ ಫಾಲೋ ರಿಸೆಟ್ ಗೈಡ್. ರೈಟ್? ಇಲ್ಲಿ ನಮಗೆ ನೋಟ್ಸ್ ಝೋನ್, ನಮಗೆ ಆ ಟೇಬಲ್ದೇ. ಓಕೆ, ಸೊ ಇಲ್ಲದಕ್ಕೆ ಕ್ಲಾಸ್ ರೂಮ್ದೇ ನೋಟ್ಸ್ ಅನ್ನೋವು, ಕ್ಲಾಸ್ ನೋಟ್ ಬುಕ್ಸ್ ಅನ್ನೋದು, ಇಲ್ಲಕ್ಕೆ ಹೋಮ್ವರ್ಕ್ ಬುಕ್ಸ್ ಅನ್ನೋದು ತುಂಬ ಒಳ್ಳೆ ಥರ ಮೇಂಟೈನ್ ಮಾಡಿರಿ, ಕವರ್ ಮಾಡ್ಕೊಂಡು ಹೆಡ್ಡಿಂಗ್ ಸಿಕ್ಕಿ ಡಿಫ್ರೆಂಟ್ ಕಲರ್ ಪೆನ್ಸಿಲ್ಸ್ ಅನ್ನೋದು ಯೂಸ್ ಮಾಡ್ಕಾಸಿ ನೀವು ಆ ನೋಟ್ಸ್ ಅನ್ನೋದು ಫಾಲೋ ಆಗಂడి. ಸೊ ನಾನು ಇಲ್ಲಿ ನೋಟ್ ಮೇಕಿಂಗ್ದೇ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಅನ್ನೋದು ಏನಂದರೆ ಹೌ ಟು ಮೇಕ್ ಅ ನೋಟ್ಸ್ ಆಫ್ ಅ ಕರ್ನಲ್ ಮೆಥಡ್ ಅನ್ನೋದು ನಾನು ಯೂಸ್ ಮಾಡಿ ನಾನು ಆ ವಿಡಿಯೋ ಅನ್ನೋದು ಮಾಡಿದ್ದೀನಿ. ಸೊ ಆ ವಿಡಿಯೋ ಅನ್ನೋದು ನೀವು ನೋಡ್ರೆ ನಿಮಗೆ ನೋಟ್ಬುಕ್ ಅನ್ನೋದು ಹೆಂಗೆ ಮೇಂಟೈನ್ ಮಾಡಬೇಕು, ಹೆಂಗೆ ಸ್ಪೇಸಸ್ ಕೊಡಬೇಕು, ನೀವು ಏನು ಅವಾಯ್ಡ್ ಮಾಡಬೇಕು ನೋಟ್ ಮೇಕಿಂಗ್ ಪ್ರಾಸೆಸ್ದೇ, ಇವೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೋ ಆ್ಯಂಡ್ ವಾಚ್ ದ್ಯಾಟ್ ವಿಡಿಯೋ. ರೈಟ್? ಫಾಲೋಡ್ ಬೈ ದ ಸ್ಟೇಷನರಿ ಝೋನ್. ಸ್ಕೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿವೆ, ಇನ್ನೂ ಸ್ವಲ್ಪ ಹುಡುಗರು ಪ್ರಾಪರ್ ಬ್ಯಾಗ್ ಅಸಲು ಇರಕ್ಕಿಲ್ಲ, ಬ್ಯಾಗ್ ಎಲ್ಲ ಬೊಕ್ಕಲ್ ಆಯಿ ಇಲ್ಲದಿಕ್ಕರೆ ನೋಟ್ಬುಕ್ ಕೂಡ ತಕೊಂಡಂಗೆ. ಹೌದಾ? ಸ್ಕೂಲ್ ಸ್ಟಾರ್ಟಿಂಗ್ ಆತಾವೆ. ಸೊ ಸ್ಟಾರ್ಟಿಂಗ್ದೇ ಏನು ಕೇಳ್ತಾರೆ ಮ್ಯಾಮ್, ಏನು ಕೇಳಕ್ಕಿಲ್ಲ. ಹೌದಾ? ಜಸ್ಟ್ ಒಂದು ನೋಟ್ಬುಕ್ ಇದ್ರೆ ಸಾಕು ಅಂದಪ್ಪಲ್ಲ ಒಂದು ನೋಟ್ಬುಕ್ ತಗೊಂಡು ಹೋಗ್ತಾರೆ. ನೋ. ಆ್ಯಂಡ್ ಏನು ಸ್ಟೇಷ್ನರಿ ಕೂಡ ಅಸಲು ಪೆನ್ನೇ ತಗೊಂಬರೋರು,
ಹಂಗೆ ಪೆನ್ ತಗೊಂಬರ್ದಂಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಏಸ್ದು ನಾನು ಕೇಳ್ತೀರಿ, ರೈಟ್? ಫಾಲೋ ದ ಆಲ್ ದ ನೆಸಸರಿ ಸ್ಟೇಷನರೀಸ್ ಇನ್ ಯುವರ್ ಬ್ಯಾಗ್. ಓಕೆ, ಇನ್ನೊಂದು ಬಂದು ಸ್ಟ್ರಾಂಗ್ ಸ್ಟೋರೇಜ್ ಝೋನ್. ಇಲ್ಲಿ ಸ್ಟೋರೇಜ್ ಝೋನ್ದೇ ಏನಂದರೆ ನಿಮ್ಮ ಪ್ರೀವಿಯಸ್ 8th 9th ಕ್ಲಾಸ್ದೇ, ಓಕೆ, 8th 9th ಕ್ಲಾಸ್ದೇ ಏನಾದ್ರೆ PDF ಟೆಕ್ಸ್ಟ್ ಬುಕ್ಸ್ PDFs కానీ ಇಲ್ಲದಿದ್ರೆ ಇಂಪಾರ್ಟೆಂಟ್ ನೋಟ್ಸ್ ಟ್ರಿಕ್ಸ್ ಅವೆಲ್ಲ ಇರ್ತಾವಲ್ಲ, ಅವೆಲ್ಲ ತೀರ್ಬಿಸಾಕಂడి. ಡೆಲೀಟ್ ದ್ಯಾಟ್ ಸ್ಟೋರೇಜ್ ಝೋನ್. ಓಕೆ, ಸೊ ನಿಮಗೆ ಸ್ಟೋರೇಜ್ ಬೇಕು ಅನ್ನಂದರೆ ಎದಕ್ಕಂದರೆ 10th ಕ್ಲಾಸ್ದೇ ತುಂಬ ಚಾಪ್ಟರ್ಸ್ ಇರ್ತವೆ, ಸಬ್ಜೆಕ್ಟ್ಸ್ದೇ ತುಂಬ ಚಾಪ್ಟರ್ಸ್ ಇರ್ತವೆ. ಸೊ ಫಾಲೋಡ್ ಬೈ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನೀವು ಅದೇ ಆ್ಯಡ್ ಮಾಡ್ತೀರಿ కాబట్టి ಓಲ್ಡ್ ಸ್ಟೋರೇಜ್ ಅಂದರೆ ಯಾವ್ದಾದ್ರು ಫೈಲ್ಸ್ ಏನೇನು ಇರ್ತಾವೋ ಅವು ನೀವು ಡೆಲೀಟ್ ಮಾಡಂడి. ಓಕೆನಾ? ಸೊ ಇಲ್ಲಿ ಈ ಪಾಯಿಂಟ್ ಅನ್ನೋದೇ. ಇನ್ನೊಂದು ಪೆನ್ಸ್ కానీ ಸ್ಕೇಲ್ಸ್ కానీ ಇವೆಲ್ಲ ನೀವು ನಿಮ್ಮ ತಾಲಿ ಅವೆನಾ ಅನ್ನೋದು ಜಸ್ಟ್ ಒಂದು ಬಾರಿ ಹಿಂಗೆ ಟಿಕ್ತಾ ಇರ್ತೀನಿ. ಸೊ ನಿಮ್ಮ ಬ್ಯಾಗ್ದೇ ಏನು ಕ್ಯಾರಿ ಮಾಡ್ಬೇಕಂದ್ರೆ ಬೇಸಿಕ್ ಐಟಮ್ಸ್ ಅನ್ನೋವು ಇವು. ಸೊ ಇವಲ್ಲದಿಂಗೆ ನೋಟ್ಬುಕ್ಸ್ ಅಂತ, ರೈಟ್? ನೋಟ್ಬುಕ್ಸ್ ಆಲ್ರೆಡಿ ಅದೇ. ಇವು ಅಲ್ಲದಿಂಗೆ ವಾಟರ್ ಬಾಟಲ್ ಕೂಡ ಕ್ಯಾರಿ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ಪೆನ್, ಸ್ಕೇಲ್ಸ್, ನೋಟ್ಬುಕ್, ಸ್ಟೇಷನರಿ ಥಿಂಗ್ಸ್, ಫೈಲ್ಸ್. ಇಲ್ಲಿ ಫೈಲ್ಸ್ ಏನವನಂದರೆ ಈ ನಮಗೆ ಅಸೈನ್ಮೆಂಟ್ ಬರುತ್ತಲ್ಲಿ, ಅಸೈನ್ಮೆಂಟ್ ಬರೆದ ಮೇಲೆ ಒಂದು ಫೈಲ್ ಅನ್ನೋದು ನಾವು ಮೇಂಟೈನ್ ಮಾಡ್ತೀವಲ್ಲ, ಅವು కానీ ನಿಮ್ಮ ಫೇವ್ರೆಟ್ ನೋಟ್ಸ್ ಅನ್ನೋವು ಇರ್ತವೆ. ಸೊ ಆ ನೋಟ್ಸ್ ಅನ್ನೋದು ಸಣ್ಣ ನೋಟ್ಸ್ ಅನ್ನೋ ಸ್ಟಿಕ್ಕಿ ನೋಟ್ಸ್ ಅನ್ನೋ ಫಾಲೋ ಆಗಿ ಇಟ್ಕೊಂಡು ನಿಮ್ಮ ಬ್ಯಾಗ್ದೇ ಹೈಲೈಟರ್ಸ್ ಕೂಡ ನೀವು ಯೂಸ್ ಮಾಡೀನಿ ನಾನು. ಓಕೆ, ನಿಮ್ಮ ನೋಟ್ಬುಕ್ದೇ ಈ ಹೈಲೈಟರ್ಸ್ ಅನ್ನೋದು ತುಂಬ ರೋಲ್ ಅನ್ನೋದು ಪ್ಲೇ ಮಾಡ್ತದೆ. ಎದಕ್ಕೇನೆಂದರೆ ಆ ಹೈಲೈಟರ್ ಅನ್ನೋದು ಹೆಂಗಿರ್ತದೆ ಅಂದರೆ ನಾವು ಅಂಡರ್ಲೈನ್ ಮಾಡ್ರೆ ನಮ್ಮ ಕಣ್ಲನ್ನು ಅಲ್ಲೇ ಫೋಕಸ್ ಆಗಿ ಇಡ್ತಾವೆ ಮಾತು, ಹೌದಾ ಅಲ್ಲನಾ? ಈಸಿ ಕ್ಯಾಚಿ ಕಲರ್ಸ್ ಅನ್ನೋದು ನಾವು ಯೂಸ್ ಮಾಡಿ ಅಲ್ಲಿ ಫಾಲೋ ಮಾಡಿದ್ವಿ ಅನ್ಕೊಂಡು, ಅಲ್ಲಿ ಅಂಡರ್ಲೈನ್ ಮಾಡಿದ್ವಿ ಅನ್ಕೊಂಡು ಏನಾಗ್ತದ, ವಿಲ್ ಗೆಟ್ ಎ ಗುಡ್ ಇಂಪ್ರೆಷನ್, ವಿಲ್ ಗೆಟ್ ಎ ಗುಡ್ ಇಂಟ್ರೆಸ್ಟ್ ಆನ್ ದಟ್, ಹೌದಾ? ಸೊ ಅದನ್ನು ಓದಬೇಕು, ಅದು ಏನದೆ ಅದನ್ನು ನೋಡಬೇಕು ಅಂದಪ್ಪಲ್ಲ ನಾವು ಓದಕ್ಕೂ ನಮ್ಮ ಇಂಟ್ರೆಸ್ಟ್ ಅನ್ನೋದು ಆ್ಯಕ್ಟಿವ್ ಮೋಡ್ದೇ ನಾವು ಇಡ್ತೀವಿ. ಸೊ ಹಿಂಗೆ ನಾವು ನಮ್ಮ ಮೊಬೈಲ್ ಫೋನ್ಸ್ನ, ಲ್ಯಾಪ್ಟಾಪ್ನ, ಇಲ್ಲದಿದ್ದರೆ ಅದೇ ಇದ್ದ ಫೈಲ್ಸ್ ಅನ್ನೋವು ಎಲ್ಲ ಏನು ಮಾಡಬೇಕು, ಅನ್ವಾಂಟೆಡ್ ಫೈಲ್ಸ್ದೇ ಆರ್ ಎಲ್ಸ್ ಅನ್ವಾಂಟೆಡ್ ಆ್ಯಪ್ಸ್ ಅನ್ನೋವು ಇರ್ತವೆ, ಅದೇ ನಾವು ಏನು ಮಾಡಬೇಕು, ಟೋಟಲಿ ಯು ಹ್ಯಾವ್ ಟು ಡೆಲೀಟ್ ಇಟ್. ಫಾಲೋಡ್ ಬೈ ದ ಈ ಜಂಕ್ ಫೈಲ್ಸ್ ಅಂದರೆ ತುಂಬ ಹೆಚ್ಚು ಇದ್ದ GBs ಇರ್ತವೆ, ಹೌದಾ? ಸೊ 2 GB 3 GB ಅಂತ ಇದ್ದ ಫೈಲ್ಸ್ ಎಲ್ಲ ಡೆಲೀಟ್ ಮಾಡೀನಿ ನಾನು. 10thದೇ ನಿಮಗೆ ಏಸೋ GBಲೆಲ್ಲ ನಮಗೆ ಡಂಪ್ ಆಗಿರ್ತವೆ ಕಮಿಂಗ್ ಅಪ್ ಡೇಸ್ದೇ. ಸೊ ಅವಲ್ಲಿ ಏನು ಮಾಡ್ಬೇಕು, ನೀವು ನಿಮ್ಮ ಜಂಕ್ ಫೈಲ್ಸ್ನ ಅಂದರೆ ಡೂಪ್ಲಿಕೇಟ್ ಫೈಲ್ಸ್ನ ಕೂಡ ನೀವು ಡೆಲೀಟ್ ಮಾಡ್ಬೋದು. ಆ್ಯಂಡ್ ಅನ್ನೆಸರಿ ಸ್ಕ್ರೀನ್ಶಾಟ್ಸು ಇವೆಲ್ಲ ನಮ್ಮ ಮೇಡಮ್ ಅಲ್ಲ, ನಮ್ಮ ಯೂಟ್ಯೂಬ್ದೇ, ಓಕೆ, ಇಲ್ಲದಿದ್ದರೆ ಯಾವುದೋ ಒಂದು ವೆಬ್ಸೈಟ್ದೇ ನೀವು ನೋಡ್ತೀರಿ. ಸೊ ಅದೇ ಈ ಕ್ವೆಶನ್ ಅನ್ನೋದು ಇಂಪಾರ್ಟೆಂಟ್ ನಾನು ಅಂದರೆ ಚಲೋ 3 ಫಿಂಗರ್ಸ್ ತೋರಿದ ಸ್ಕ್ರೀನ್ಶಾಟ್ ಮಾಡ್ತೀರಿ. ಏನು ಮಾಡ್ತೀರಿ, ಆ ಸ್ಕ್ರೀನ್ಶಾಟ್ಸು ಏಸ್ ಇರ್ತವೆ ಅಂದರೆ ಅದನ್ನ ಕೇಳಾಕ ಬರೋದು. ಹಂಗೆ ಹೌ ಟು ಲರ್ನ್ ಆನ್ಸರ್ ಇನ್ 1 ಸೆಕೆಂಡ್ ಆ ವಿಡಿಯೋ ಮಾಡಿರ್ತಾರೆ. ಸೊ ಆ ವಿಡಿಯೋ ಅನ್ನೋದು ಇದೇನೋ ಬೇಸರ ಅಂದಪ್ಪಲ್ಲ ಸ್ಕ್ರೀನ್ಶಾಟ್ ತೀರ್ತೀವಿ. ಅಂಥವೆಲ್ಲ ನೀವು ಡೆಲೀಟ್ ಫಸ್ಟ್, ಅಂಥವೆಲ್ಲ ಎಲ್ಲ ಸ್ಕ್ರೀನ್ಶಾಟ್ಸ್ ಎಲ್ಲ ಡೆಲೀಟ್ ಮಾಡಂడి. ಪಾಸ್ಟ್ದೇ ನೀವು ಏನು ಮಾಡ್ರೆ ಕೂಡ ಅವೆಲ್ಲ ನೀವು ಡೆಲೀಟ್ ಮಾಡಕನ್ನಿ. ಸೊ ಓನ್ಲಿ ಫೋಕಸ್ ಆನ್ ದೀಸ್ ಫೋಲ್ಡರ್ಸ್. ಸೊ ಫಸ್ಟ್ ನಾವು ಇಂಗ್ಲೀಷೇ ಒಂದು ಸಪ್ರೇಟ್ ಫೋಲ್ಡರ್ ಅನ್ನೋದು ಕ್ರಿಯೇಟ್ ಮಾಡಬೇಕಸೆ. ಸೈನ್ಸ್ದೇ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಸೊ ಅದಕ್ಕೆ ಕೂಡ ಸಪ್ರೇಟ್ ನೀವು ಫೋಲ್ಡರ್ಸ್ ಸಬ್ ಡಿವೈಡ್ ಮಾಡಿ ನೀವು ಈ ಫೋಲ್ಡರ್ಸ್ನ ನೀವು ಕ್ರಿಯೇಟ್ ಮಾಡಿರಿ. ಇನ್ನೊಂದು ಬಂದು ಮ್ಯಾಥ್ಗೆ ಸಪ್ರೇಟ್ ಫೋಲ್ಡರ್ ಕ್ರಿಯೇಟ್ ಮಾಡಿರಿ. ಟೆಕ್ಸ್ಟ್ ಬುಕ್ಸ್, ನೋಟ್ಬುಕ್ಸ್ ಅನ್ನೋದು ಎಲ್ಲ ಅದರದೇ ಓದ್ತವೆ. ಫಾಲೋಡ್ ಬೈ ದ ಸೋಷಿಯಲ್ ಸೈನ್ಸ್. ಲ್ಯಾಂಗ್ವೇಜಸ್ ಕೂಡ ನನ್ನ ಇಂಗ್ಲೀಷೇ ಕೂಡ ನೀವು ಒಂದು ಫೈಲ್ ಅನ್ನೋದು ಮೇಂಟೈನ್ ಮಾಡಿರಿ. ಓಕೆನಾ? ರೈಟ್. ಸೊ ಇವೆಲ್ಲ ನೀವು ಫಾಲೋ ಆಗ್ಬೇಕಂದ್ರೆ ಏನು ಮಾಡಬೇಕು, ನಿಮ್ಮ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು, ಡಿಸಿಪ್ಲೈನ್ ನೇಚರ್ ಅನ್ನೋದು ಇರಬೇಕು. ಸೊ ಇವೆಲ್ಲ ನೀವು ಫಾಲೋ ಆಗುತ್ತೆ ಅಂದಪ್ಪಲ್ಲ ನಾನು ಅರ್ಧ ಮಾಡ್ಕೊಂಡು ನಾನು ಅನ್ಕೊತಾ ಇದ್ದೀನಿ. ಓಕೆ, ಇವಲ್ಲಿ ನಮ್ಮ ಸ್ಕೂಲ್ ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸ್ಕೂಲ್ದೇ ಅವು ಇವು ಲೆಸನ್ಸ್ ಕೇಳ್ತಾ ಅವರೇ ಹೋಮ್ವರ್ಕ್ಸ್ ಅನ್ನೋದು ಕೊಡ್ತಾ ಅವರೇ
ಯೂನಿಟ್ ಟೆಸ್ಟ್ಗೆ ಪ್ರಾಕ್ಟೀಸ್ ಟೆಸ್ಟ್ ಅನ್ನೋದು ಸ್ಲಿಪ್ ಟೆಸ್ಟ್ ಅನ್ನೋದು ಕೂಡ ಇಕ್ತಾವ್ರೆ ಸ್ಕೂಲ್ದೇ, ಹೌದಾ ಅಲ್ಲನ? ಸೊ ಅವಲ್ಲಿ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಕ್ಕನ್ನ ಮುಂದು ನಾವು ಏನು ಮಾಡಬೇಕು ಅಂದರೆ, ಆಲ್ರೆಡಿ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಮಾಡಿರ್ತಾರೆ, ಸ್ವಲ್ಪ ಜನ ಮಾಡಿಲ್ಲ. ಓಕೆ, ಸೊ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕನ್ನ ಮುಂದೆ ಏನು ಮಾಡ್ಬೇಕಂದ್ರೆ ಬೇಸಿಕ್ ಸಿಲೆಬಸ್ ಅನ್ನೋವು ಇರ್ತಾವಲ್ಲ, ಸೊ ಅವು ಅನ್ನೋದು ನಾವು ಓದ್ಕೊಬೇಕು. ಓಕೆ, ಆ್ಯಂಡ್ ಏನು ಮಾಡಬೇಕು, ನಮ್ಮ ವೇದಾಂತು ಯೂಟ್ಯೂಬ್ ಚಾನಲ್ದೇ ತುಂಬ ಆಯ್ದ ಎಜುಕೇಷ್ನಲ್ ಕಂಟೆಂಟ್ ವೀಡಿಯೋಸ್ ಅವೆ. ಸೊ ಅವು ನೀವು ವಾಚ್ ಮಾಡಿದ್ರೆ ಬೇಸಿರೋದು. ಅಸಲು ಟೈಮ್ ಅಸಲು ಅವಲ್ಲಿ ಇದ್ದಿಲ್ಲ. ನಿಮ್ಮ ವೆಕೇಷನ್ ಎಲ್ಲ ನೀವು ಒಳ್ಳೆ ಥರ ಯೂಸ್ ಮಾಡ್ಕೊಂಡಿದ್ರಿ, ಇಲ್ಲದಿಕ್ಕರೆ ಎಂಜಾಯ್ ಮಾಡಿದ್ರಿ ಅಂದರೆ ಯು ಹ್ಯಾವ್ ಟು ಫಾಲೋ ದಿಸ್ ಅಟ್ಲೀಸ್ಟ್ ನೌ. ದೀಸ್ ಇನಿಷಿಯಲ್ ಡೇಸ್ ಆರ್ ವೆರಿ ಕ್ರೂಷಿಯಲ್. ಎದಕ್ಕೆ ಅಂದರೆ ಬೇಸಿಕ್ಸ್ ಅನ್ನೋವು ತುಂಬ ಅಂದರೆ ಚೆನ್ನ ಥರ ಅರ್ಧವಾದ್ರೇ ನಮಗೆ ಮೇನ್ ಟಾಪಿಕ್ಸ್, ಡಿಫಿಕಲ್ಟ್ ಟಾಪಿಕ್ಸ್ ಅನ್ನೋದು ನಮಗೆ ನಮ್ಮ ತಲೆದೇ ಇರ್ತಾವೆ ಅನ್ಮಾತು. ರೈಟ್. ಇನ್ನೊಂದು ಒಂದು ಲೆಸನ್ ಅನ್ನೋದು ನಿಮ್ಮ ಟೀಚರ್ ಸ್ಟಾರ್ಟ್ ಮಾಡಿದೆಯಲ್ಲ ಅಂದರೆ ಅದು ಇಂಪಾರ್ಟೆಂಟ್ ಚಾಪ್ಟರ್, ಇಂಪಾರ್ಟೆಂಟ್ ಲೆಸನ್ ಅನ್ನೋದು ನಿಮ್ಗೆ ಅರ್ಥವಾಗಬೇಕು, ಹೌದಾ? ಸೊ ಓಡಂಡಿ. ಸೊ ಒಂದು ಟೈಟಲ್ ತಗೊನಿ, ಒಂದು ಲೆಸನ್ ತಗೊನಿ, ಲೈಫ್ ಪ್ರಾಸೆಸ್ ಬಯಾಲಜಿದೆ, ಲೈಫ್ ಪ್ರಾಸೆಸ್ದೆ. ಆ ಲೈಫ್ ಪ್ರಾಸೆಸಸ್ ಅನ್ನೋದು ಅದು ವೆಬ್ಸೈಟ್ದೆ, ವೆಬ್ಸೈಟ್ದೆ ಇಲ್ಲಿ ಅದೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಡೋ ಅಂದಪ್ಪಲೆ ಕೇಳ್ರೆ ಅಂದರೆ ಟೈಪ್ ಮಾಡ್ರೆ ಆಬ್ವಿಯಸ್ಲಿ ಅದು ಕೊಡ್ತದಲ್ಲ. ಸೊ ಹಂಗೆ ನೀವು ನಿಮ್ಮ ಸ್ಕೂಲ್ ಝೋನ್ನ ಯಾವ ಥರ ನೀವು ಪ್ರಿಪೇರ್ ಮಾಡ್ತೀರಿ, ಹೌದಾ? ಆ ಏರಿಯಾ ಕಾರ್ನರ್ನ ನೀವು ಡೈಲಿ ಬೇಸಿಸ್ದೆ ಹೆಂಗೆ ನೀವು ಪ್ರಿಪೇರ್ ಮಾಡ್ತೀರಿ ಅಂದಪ್ಪಲ್ಲ ನಾನು ಎಲ್ಲ ಕೇಳ್ತಾ ಇದ್ದೀನಿ, ನೀವು ಇದು ಫಾಲೋ ಆಗಬೇಕು. ಓಕೆ, ರೈಟ್. ಇವಲ್ಲಿ ನಾವು ಸಪ್ರೇಟ್ ಫೋಲ್ಡರ್ಸ್ ಅನ್ನೋದು ಪ್ರಿಪೇರ್ ಮಾಡ್ಬೇಕಂದಪ್ಪಲ್ಲ ಅಂದಿನಿ. ಹೆಂಗೆ ಸಪ್ರೇಟ್ ಅಂದರೆ ಒಂದೊಂದು ಸಬ್ಜೆಕ್ಟ್ಗೆ ಎಂಥ ಫೋಲ್ಡರ್ಸ್ ಅನ್ನೋದು ಪ್ರಿಪೇರ್ ಮಾಡ್ಬೇಕಂದ್ರೆ, ಒಂದು ರೈಟ್ PDF ಹೌದಾ? ಒಂದು PDFಸ್ಗೋಸ್ಕರ, ಇನ್ನೊಂದು ಬಂದು ನೋಟ್ಸ್ಗೋಸ್ಕರ, ಕ್ವೆಶನ್ ಬ್ಯಾಂಕ್ಸ್ಗೋಸ್ಕರ, ಹಿಂಗೆ ಇವೆಲ್ಲ. ಇನ್ನೊಂದು ಕಂಟೆಂಟ್ ಬಂದು ನೀವು ಯೂಟ್ಯೂಬ್ ಚಾನಲ್ಸ್ದೇ ಯಾವುದನ್ನು ಹಿಂಗೆ ನೋಡ್ತೀರ ಅನ್ಕೊಂಡು ಸ್ಕ್ರೀನ್ಶಾಟ್ಸ್ ಏನಿದ್ರೆ ಅದು ಯು ಕ್ಯಾನ್ ಡಂಪ್ ಹಿಯರ್ ಇನ್ ದಿಸ್ ಫೋಲ್ಡರ್. ಸೊ ಇವೆಲ್ಲ ನಾವು ಈ ಫೋಲ್ಡರ್ಸ್ ಒಂದು ಸಪ್ರೇಟ್ ಫೋಲ್ಡರ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಫಾರ್ ಎವ್ರಿ ಸಬ್ಜೆಕ್ಟ್ಗೆ ಕ್ರಿಯೇಟ್ ಮಾಡಿದ್ರೆ ಅಂದರೆ ಪರ್ಟಿಕ್ಯುಲರ್ ಆರ್ಗನೈಸ್ಡ್ ಇರ್ತದೆ ನನ್ನ ಮಾತು. ಸೊ ನಾವು ಸೈನ್ಸ್ ಸಬ್ಜೆಕ್ಟ್ ಬೇಕಾಯ್ದದು ಮ್ಯಾಥ್ದೇ ಒಯ್ಯಿ ನೋಡಿದ್ರೆ ಅನ್ಕೊಂಡು ನಿಮ್ಮ ಟೈಮ್ ಅನ್ನೋದು ವೇಸ್ಟ್, ನಿಮ್ಮ ಕನ್ಸಿಸ್ಟೆನ್ಸಿ, ಆ ಮೋಟಿವೇಶನ್ ಅನ್ನೋದು ಓದ್ತದೆ, ದಿನಾನು ಓದ್ಕೊಬೇಕು ಅನ್ನೋದು ಸ್ಕ್ರಿಬಲ್ ಆಗಿರ್ತದೆ. ಸೊ ಅವೆಲ್ಲ ಅನ್ವಾಂಟೆಡ್ ಕನ್ಫ್ಯೂಷನ್ಸ್ ಎಲ್ಲ ಪಕ್ಕಿಕ್ಕಿ ವಿ ವಿಲ್ ಫಾಲೋ ಓನ್ಲಿ ದ ರೈಟ್ ಪಾತ್. ಓಕೆ, ಫಾಲೋಡ್ ಬೈ ಒಂದು ಎಕ್ಸಾಂಪಲ್ ನನ್ನ. ಸೊ ಐ ವಿಲ್ ಗಿವ್ ಅ ಗುಡ್ ಆ್ಯಂಡ್ ಬ್ಯಾಡ್ ಎಕ್ಸಾಂಪಲ್. ಸೊ ನಾವು ಒಂದು ಬಾರಿ ಟಾಪರ್ಸ್ ಅನ್ನೋದು ಗುಡ್ ಫಾರ್ಮುಲಾ ಅನ್ನೋದು ಫಾಲೋ ಆಗ್ತದೆ. ಸೊ ಯಾರು ಅಂದರೆ ಏನು ಮಾಡ್ತಾರೆ ಅಂದರೆ, ಸೊ ಇಲ್ಲಿ ನಮಗೆ ಒಂದು ಲೆಸನ್ ಅನ್ನೋದು ಒಂದಿನದೇ, ಓಕೆ, ಆರಲ್ಸ್ ಒಂದಿನದೇ ನೀವು 8 ಗಂಟೆ ಓದಿದ್ರಿ. ಓಕೆ, ಹೆಂಗೆ ಓದಿದಾರೆ ಅಂದರೆ ಅದು ಪ್ಯಾಸಿವ್ ರೀಡಿಂಗ್ ಮಾಡಿದ್ರಿ. ಜಸ್ಟ್ ಏನೋ 4 ಎಕ್ಸಾಮ್ ಅದೇ ಅಂದರೆ ಇಲ್ಲದಿಕ್ಕರೆ ಜಸ್ಟ್ ಟೈಮ್ ಪಾಸೇ ಓದಿದ್ವಿ ಅಂದಪ್ಲೆ ನೀವು ಓದ್ಕೊಂಡಿದ್ರಿ. ಅದು ಎಷ್ಟು ಮಾಡಿದ್ರಿ? 8 ಗಂಟೆ. ಓಕೆ, ಟಾಪರ್ಸ್ ಏನು ಮಾಡ್ತಾರೆ, ಅವರು ಒಂದು ಇಲ್ಲದಿಕ್ಕರೆ 3 ಗಂಟೆದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಮೊಬೈಲ್ ಅನ್ನೋದು ಪಕ್ಕಿ ಇಕ್ಕಾಕಿ ಆ 1 or 2 hours ಅನ್ನೋದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಆ್ಯಕ್ಟಿವ್ ಮೋಡ್ದೇ ಅವರು ಓದ್ತಾರೆ. ಸೊ ಇಲ್ಲಿ 8 hours ಈಸ್ ಈಕ್ವಲ್ ಟು 2 or 3 hours. ನಾನು ಈ ಥರ ನೀವು ಫಾಲೋ ಆಗಬೇಕು. ಏನು ಫಾಲೋ ಆಗಬೇಕು? ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಆ್ಯಕ್ಟಿವ್ ಮೋಡ್ ಅನ್ನೋದು ಇಟ್ಕೊಂಡು ನಿಮಗೆ ಎಷ್ಟು ನೀವು ಓದಬೇಕನ್ನ ಅನ್ಕೊಂತೀರೋ ಅಷ್ಟೇ ಓದಂಡಿ. ನಾಟ್ ಈವನ್ 2 to 3 hours. ಓಕೆನಾ? ಜಸ್ಟ್ 1 ಗಂಟೆ ಓದಂಡಿ, కానీ ಕುಂದ್ಕೊಂಡು ನೀಟಿಗೆ ಕುಂತ್ಕೊಂಡು. ಓಕೆ, ಸೊ ಇಲ್ಲಿ ನಮ್ಮ ಕರ್ನಾಟಕ ಬೋರ್ಡ್ಗೆ ಏನು ಬೇಕು ಗೊತ್ತಾ? ನಿಮ್ಮ ಕನ್ಸಿಸ್ಟೆನ್ಸಿ ಬೇಕು ಇನ್ ಆರ್ಡರ್ ಟು ಸ್ಕೋರ್ 95+ ಮಾರ್ಕ್ಸ್. ಓಕೆ, ಸೊ ಹಿಂಗೆ ನೀವು ಫಸ್ಟ್ ಫಾರ್ಮುಲಾ ಏನು ಮಾಡಬೇಕು? ಒಂದು ಓದಬೇಕು. ಓದೋದು ಕೂಡ ಹೆಂಗೆ ಮಾಡ್ತೀನಿ ಅಂದರೆ, ಜಸ್ಟ್ ರೀಡ್ ಫಾರ್ 20 minutes, 20 or 15 minutes. ಓಕೆ, ಫಾಲೋಡ್ ಬೈ ಅದನ್ನು ಪ್ರಾಕ್ಟೀಸ್ ಮಾಡಂಡಿ. ಪ್ರಾಕ್ಟೀಸ್ ಮಾಡಿ ಕಾಸಿ ಏನು ಮಾಡ್ತೀರಿ ನೀವು? ಫಾಲೋಡ್ ಬೈ ರಿವೈಸ್. ಓಕೆ, ಸೊ ಇಲ್ಲಿ ರಿವಿಷನ್ಗೆ ಸ್ಲಿಪ್ ಟೆಸ್ಟ್ ಕೂಡ ನಾವು ತಗೊಬೋದು.
ಓಕೆ, ಫಾಲೋಡ್ ಬೈ ದ ಇವೆಲ್ಲ ನೀವು ನಿಮ್ಮ ಟೈಮ್ನನ್ನು, ಸೊ ನೀವು 1 ಅವರ್ದೇ ಮಾಡ್ತೀರಾ ಇಲ್ಲದಿದ್ದರೆ 2 ಅವರ್ಸ್ದೇ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದೀನಿ. కానీ ಒಂದು ನೀವು ನಿಮ್ಮ ಮೈಂಡ್ದೇ ಇಟ್ಕೊಂಡು ಏನದು ಗೊತ್ತಾ, ಕನ್ಸಿಸ್ಟೆನ್ಸಿ ಕ್ಯಾನ್ ಬೀಟ್ ಓಕೆ ದ ಏನದು ಪರ್ಫೆಕ್ಷನ್ಸ್. ಸೊ ಇಲ್ಲಿ ಏನಂದರೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಷನ್ ಇದ್ರೇ ನಮಗೆ ಆ ಹೈಯೆಸ್ಟ್ ಮಾರ್ಕ್ ಸ್ಕೋರಿಂಗ್ ಮೋಟಿವೇಶನ್ ಅನ್ನೋದು ಬರ್ತದೆ. ಸೊ ಇವೆಲ್ಲ ನೀವು ಫಾಲೋ ಆಗಮಾಸೆ ನಿಮ್ಮ ಚೆಕ್ ಲಿಸ್ಟ್ ಡೇ ಏನಿರ್ಬೇಕಂದ್ರೆ ಒಂದು ರೈಟ್, ವಾಟ್ ಈಸ್ ದ್ಯಾಟ್ ಈಸ್ ನೀವು ಅಸಲು ನಿಮ್ಮ ಸ್ಟಡಿ ಟೇಬಲ್ನ ಕ್ಲೀನ್ ಇಟ್ಕೊಂಡಿದ್ರೆ ಇಲ್ಲವಾ, ಆಮ್ ಐ ಕೀಪಿಂಗ್ ಮೈ ಸ್ಟಡಿ ಟೇಬಲ್ ನೀಟ್ ಆರ್ ನಾಟ್, ಆರ್ ಆಮ್ ಐ ಫಿಕ್ಸಿಂಗ್ ಮೈ ಸ್ಲೀಪ್ ಸೈಕಲ್ ಶೆಡ್ಯೂಲ್. ಓಕೆ, ಸೊ ಇನ್ನೊಂದು ಆಮ್ ಐ ರೀಡಿಂಗ್ ದ ಎವ್ರಿ ಬುಕ್, ಅಂದರೆ ಅಟ್ಲೀಸ್ಟ್ ಫಾರ್ ಹಾಫ್ ಆನ್ ಅವರ್ ಅಂದಪ್ಪಲ್ಲ ನಾವು ಇಟ್ಕೊಬೇಕು ಸ್ಟಡಿ ಟೈಮ್ ಟೇಬಲ್ ರೆಡಿ ಆ್ಯಂಡ್ ರೆಡ್ಯೂಸ್ಡ್. ಓಕೆ, ಸೊ ಇಲ್ಲಿ ರಿಡಕ್ಷನ್ ಆರ್ ರೆಡ್ಯೂಸ್ಡ್ ಸ್ಕ್ರೀನ್ ಟೈಮ್ ಅಂದರೆ ಮೊಬೈಲ್ ಟೈಮ್ ಅನ್ನೋದು ಕಮ್ಮಿ ಮಾಡಿದ್ರವೆ ಇಲ್ಲವ. ನಾನು ಚೆಕ್ ಲಿಸ್ಟ್ ಅನ್ನೋದು ಇಕ್ತಿದ್ದೀನಿ, ಮತ್ತು ನೀವು ಫಾಲೋ ಆಗ್ತಿದ್ರೆ ಇಲ್ಲವ, ಅಸಲು ರೆಡಿ ಇದ್ದಿರೇ ಇಲ್ಲವ ಅಂದಪ್ಪಲೆ ಟೈಪ್ ಮಾಡಿ ಐ ಆಮ್ ರೆಡಿ. ಓಕೆ, ಸೊ ಇಲ್ಲಿ ಐ ಆಮ್ ರೆಡಿ ಅಂದಪ್ಪಲೆ ನೀವು ಒಂದು ನನಗೆ ಮೋಟಿವೇಶನ್ ಕೊಡಂడి ಫಸ್ಟ್. ಅಸಲು ನೀವು ಫಾಲೋ ಆಗ್ತಿರ ಇಲ್ಲವ ನನಗೆ ಗುರ್ತು, ನೀವು ಆಗ್ತೀರಿ, ಬಟ್ ದ್ಯಾಟ್ ಮಸ್ಟ್ ಬಿ ಪ್ರೂವ್ಡ್. ಹೆಂಗೆ ಕಮೆಂಟ್ ದಿಸ್ ಆಸ್ ಅ ಐ ಆಮ್ ರೆಡಿ, ರೈಟ್. ಇನ್ನೊಂದು ನೋಟ್ಬುಕ್ಸ್ ಆರ್ಗನೈಸ್ಡ್ ಇಟ್ಕೊಂಡಿದ್ರೆ ಇಲ್ಲವಾ. ಸೊ ಇವೆಲ್ಲ ಮಾಡ್ರೆ ನೀವು ಸ್ಮಾರ್ಟೆಸ್ಟ್ ಆದ್ರೆ ನೀವು ಓಕೆ ಏನಾದ್ರಿ ಸ್ಮಾರ್ಟೆಸ್ಟ್ ಆಗೋತ್ರಿ, ರೈಟ್. ಸೊ ಇಲ್ಲಿ ನನ್ನ ಚಾಲೆಂಜ್ ನಿಮ್ಗೆ ಏನಂದರೆ ನೆಕ್ಸ್ಟ್ 7 ಡೇಸ್ದೇ ನೀವು ಒಳ್ಳೆ ಥರ ಓದ್ಕೊಬೇಕು, ನಿದ್ದೋಬೇಕು, ವಾಟರ್ ಕುಡಬೇಕು, ನಿಮ್ಮ ಸ್ಟಡಿ ಟೇಬಲ್ನ ಬೇಸ್ ನೀಟಿ ಇಟ್ಕೊಬೇಕು, ಮೊಬೈಲ್ನ ಒಳ್ಳೆ ಥರ ಯೂಸ್ ಮಾಡಬೇಕು. ಹೆಂಗೇನಂದರೆ ಸೊ ನೀವು ಓದ್ಕೊಳತ್ನಲ್ಲಿ ಅಸಲು ಕಂಪ್ಲೀಟ್ ಮೊಬೈಲ್ ಅನ್ನೋದು ರಿಸ್ಟ್ರಿಕ್ಷನ್ ಮಾಡಂడి. ಅಸಲು ಹಂಗೆ ಆತಿಲ್ಲ ಈ ಟೈಮ್ದೇ ಅಂದರೆ ಟು ಬಿ ಫ್ರ್ಯಾಂಕ್ ಈ ಟೈಮ್ದೇ ಆತಿಲ್ಲ ಅಂದರೆ ಒಂದು 10 ಮಿನಿಟ್ಸ್ ನೋಡ್ಕಾಸಿ 20 ಮಿನಿಟ್ಸ್ ಓದಂడి. ಆಮೇಲೆ ಪ್ರಾಕ್ಟೀಸ್ ಫಾಲೋಡ್ ಬೈ ಅ ರಿವೈಸ್. ಸೊ ರಿವಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ನನ್ನ. ಸೊ ಇವೆಲ್ಲ ಈ ಚೆಕ್ ಲಿಸ್ಟ್ ಎಲ್ಲ ನೀವು ಫಾಲೋ ಆಗ್ತೀರಿ ಅಂದಪ್ಪಲ ನಾನು ಅನ್ಕೊಂತ ಇದ್ದೀನಿ. ಸೊ ನಾನು ಏನು ಕೇಳ್ತೀನೋ ಅವೆಲ್ಲ ಫಾಲೋ ಆಗಿಬಿಟ್ಟು ನೀವು ಒಳ್ಳೆದರ ಹಿಂಗೆ ಪ್ರಾಕ್ಟೀಸ್ ಮಾಡಂడి, ಓಕೆನಾ, ರೈಟ್. ಸೊ ನೀವೇನು ಕಮೆಂಟ್ ಮಾಡಬೇಕು, ಐ ಆಕ್ಸೆಪ್ಟ್ ದ ರೀಸೆಟ್ ಚಾಲೆಂಜ್ ಆ್ಯಂಡ್ ಆಲ್ಸೋ ಕಮೆಂಟ್ ಆಸ್ ಅ ಐ ಆಮ್ ರೆಡಿ. ಓಕೆ, ಸೊ ಇಫ್ ಯು ಫೌಂಡ್ ದಿಸ್ video helpful, then hit the like, share and subscribe button in order to get more such a SSLC secret scoring exam tips, right. So ivella namge bardave coming up videos there, right. So inge ee tara follow this study guide for now, okay, right. Thank you for watching me. See you all in my next video. Bye.